ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ಮತ್ತೆ ಭಾರತದೊಳಗೆ ಒಂದು ಇಂಪಾರ್ಟೆಂಟ್ ಚರ್ಚೆ ಪ್ರಾರಂಭ ಆಗಿದೆ. ಅದು ಏನಂದರೆ ಡಿಲಿಮಿಟೇಷನ್, ಕ್ಷೇತ್ರಗಳ ಮರು ವಿಂಗಡಣೆ. ಈಗ ಸೆನ್ಸಸ್ ಏನು ಮಾಡ್ತಿದ್ದಾರೆ 2026-27ರಲ್ಲಿ. ಸೊ ಅದರ ಆದ ನಂತರ ಯಾವ ಒಂದು ರಾಜ್ಯಗಳಲ್ಲಿ ಜನಸಂಖ್ಯೆ ಹೆಚ್ಚಿಗೆ ಆಗಿದೆಯೋ ಆ ಒಂದು ರಾಜ್ಯಗಳಲ್ಲಿ ಲೋಕಸಭೆ ಸೀಟ್ಗಳ ಸಂಖ್ಯೆಯೂ ಕೂಡ ಹೆಚ್ಚಿಗೆ ಆಗುತ್ತೆ. ಉದಾಹರಣೆಗೆ ಲೋಕಸಭೆ ಈಗಿರುವಂಥ ಸೀಟ್ಗಳ ಸಂಖ್ಯೆ 543 ಆಗಿದೆ. ಸೊ ಇನ್ ಕೇಸ್ ಮರು ವಿಂಗಡಣೆ ಮಾಡಿದರೆ ಅಫ್ಕೋರ್ಸ್ 2011ರಿಂದ ಇಲ್ಲಿವರೆಗೂ ಜನಸಂಖ್ಯೆ ಹೆಚ್ಚಿಗೆ ಆಗಿದೆ. ಸೊ ಈ ಒಂದು ಡಿಲಿಮಿಟೇಷನ್ ಮಾಡೋದ್ರಿಂದ ಎಷ್ಟು ಜನಸಂಖ್ಯೆ ಹೆಚ್ಚಿಗೆ ಆಗಿದೆ, ಆ ಜನಸಂಖ್ಯೆಗೆ ಅನುಗುಣವಾಗಿ MP ಸೀಟ್ಗಳನ್ನು, ಮೆಂಬರ್ ಆಫ್ ಪಾರ್ಲಿಮೆಂಟ್ ಸೀಟ್ಗಳನ್ನ ಎಷ್ಟು ಹೆಚ್ಚಿಗೆ ಮಾಡಬೇಕು, ಸೊ ಎಷ್ಟು ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಂದರೆ 543ರಿಂದ 816 ಆಗಬಹುದು ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ ಫ್ರೆಂಡ್ಸ್, ನೋಡಿ ಈ ಥರ ಮಾಡಬೇಕು ಅಂತಲೇ ಆಲ್ರೆಡಿ ಈಗ ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗನ್ನು ಕೂಡ ಕೇಂದ್ರ ಸರ್ಕಾರ ಕಟ್ಟಿ ಕೂಡ ರೆಡಿ ಮಾಡಿದೆ. ಆ್ಯಂಡ್ ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಬಿ ಸೋ ಮೆನಿ ಥಿಂಗ್ಸ್ನ ಭಾರತದ ರಾಜಕಾರಣದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಈ ಒಂದು ಎಕ್ಸಸೈಸ್ ಹೊಂಟಿದೆ. ಒಂದನೇದು, ಯಾವಾಗಿಂದ ಈ ಡಿಲಿಮಿಟೇಷನ್ ಪ್ರಾರಂಭ ಆಗಿದೆ? ಮೊದಲನೇ ಡಿಲಿಮಿಟೇಷನ್ ಮಾಡಿದ್ದು ಯಾವಾಗ? ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದ್ದು ಯಾವಾಗ? ಸೊ 1952 ಯಾವಾಗ ಫಸ್ಟ್ ಟೈಮ್ ಇಂಡಿಯಾದೊಳಗೆ ಈ ರಾಜಕೀಯ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ಮಾಡ್ತಾರೆ. ನಂತರ 63, 73 ಒಳಗೂ ಕೂಡ ಮಾಡಿದ್ದಾರೆ. ಸೊ ಇಲ್ಲಿವರೆಗೂ ಭಾರತದೊಳಗೆ 4 ಬಾರಿ ಈ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ಮಾಡಲಾಗಿದೆ ಗೈಸ್. 2002ರಲ್ಲಿ ಕೊನೆಯ ಬಾರಿಗೆ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ಮಾಡಲಾಗಿದೆ. 2002ರೊಳಗೆ ಈ ಒಂದು 84ನೇ ಸಂವಿಧಾನದ ತಿದ್ದುಪಡಿಯನ್ನು ತರುವುದರ ಮೂಲಕ 2026ರವರೆಗೆ ಯಾವುದೇ ರೀತಿಯಾದಂಥ ಡಿಲಿಮಿಟೇಷನ್ ಅಥವಾ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ಮಾಡಬಾರ್ದು, 2026ರ ನಂತರ ಮಾಡಬಹುದು ಅಂತ ಸಂವಿಧಾನಕ್ಕೆ ತಿದ್ದುಪಡಿಯನ್ನು ಕೂಡ ತರಲಾಗಿತ್ತು. ಸೊ ಒಂದು ವೇಳೆ ಕೇಂದ್ರ ಸರ್ಕಾರ ಪ್ಲ್ಯಾನ್ ಮಾಡಿದಂತೆ ಈ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ಮಾಡಿದರೆ ಇದರ ಬಳಿಕ ಬಹುಮತ ಪಡೆಯಲು ಅಗತ್ಯವಿರುವ ಸಂಖ್ಯೆ, ಅಂದರೆ ಈಗ 543 ಏನಿದೆ ಅದಕ್ಕೆ ಬಹುಮತ ಬೇಕು ಅಂದರೆ 272 ಸೀಟ್ ಬೇಕು. ಆದರೆ ಮರು ವಿಂಗಡಣೆ ಮಾಡಿದರೆ 408 ಸೀಟುಗಳನ್ನು ಗೆದ್ದ ಪೊಲಿಟಿಕಲ್ ಪಕ್ಷ ಮಾತ್ರ ಅಧಿಕಾರಕ್ಕೆ ಭಾರತದೊಳಗೆ ಬರ್ತಾ ಇದೆ. ಇದರಿಂದ ಒಕ್ಕೂಟ ವ್ಯವಸ್ಥೆಯ ರಾಜಕೀಯ ಇನ್ನಷ್ಟು ಮಹತ್ವವನ್ನು ಪಡೆದುಕೊಳ್ಳಲಿದೆ. ಅದರೊಳಗೂ ದೊಡ್ಡ ರಾಜ್ಯಗಳು, ಅಂದರೆ ಜಾಸ್ತಿ ಜನಸಂಖ್ಯೆ ಇರುವಂಥ ರಾಜ್ಯಗಳು ಹೆಚ್ಚು ಅಡ್ವಾಂಟೇಜಸ್ನ ತಗೊಳ್ತಾ ಇದ್ದಾವೆ. ಈಗ 543 ಸೀಟ್ಗಳು ಏನದಾವು, ಇವು 1971ರ ಜನಗಣತಿಯ ಆಧಾರದ ಮೇಲೆ ಇದ್ದಾವೆ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಯಾಕಂದರೆ 1971ರಲ್ಲಿ ಎಲ್ಲ ರಾಜ್ಯಗಳಿಗೂ ಕೇಂದ್ರ ಸರ್ಕಾರ ಹೇಳಿದೆ, ಜನಸಂಖ್ಯೆಯನ್ನು ಕಡಿಮೆ ಮಾಡಿರಿ, 2026ರೊಳಗೆ ಜನಸಂಖ್ಯೆ ಕಡಿಮೆ ಆಗಲಿ, ಜನಸಂಖ್ಯೆ ಕಡಿಮೆ ಆದಮೇಲೆ ಮಾತ್ರ ಈ ಕ್ಷೇತ್ರಗಳ ಮರು ವಿಂಗಡಣೆಯನ್ನು ಮಾಡೋಣ ಅಂತ ಏನು ಹೇಳಿತ್ತೋ ಅದಕ್ಕೆ ಸ್ಟ್ರಿಕ್ಟಾಗಿ ಸೌತ್ ಇಂಡಿಯಾದ ರಾಜ್ಯಗಳು ಜನಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾವೆ. ಅದೇ ನಾರ್ತ್ ಇಂಡಿಯಾದ ರಾಜ್ಯಗಳು ಜನಸಂಖ್ಯೆಯನ್ನು ಕಡಿಮೆ ಮಾಡಿಲ್ಲ. ಹೀಗಾಗಿ ನಾರ್ತ್ ಇಂಡಿಯಾದ ರಾಜ್ಯಗಳಿಗೆ ಜಾಸ್ತಿ ಸೀಟ್ಗಳನ್ನು ಈಗ ನೀಡಲಾಗುತ್ತೆ. ಭಾರತವನ್ನು ಆಳಿದಂಥ 14 ಪ್ರೈಮ್ ಮಿನಿಸ್ಟ್ರಲ್ ಕ್ಯಾಂಡಿಡೇಟ್ನ ನೋಡಿದರೆ PV ನರಸಿಂಹರಾವ್ ಅವ್ರನ್ನ ಬಿಟ್ಟರೆ ಹೇಳ್ಕೊಳ್ಳುವಂಥ ಯಾವುದೇ ಒಬ್ಬ ವ್ಯಕ್ತಿ ಭಾರತದ ಪ್ರಧಾನಿಯಾಗಿ ಒಂದು ಆಡಳಿತ ನಡೆಸಿಲ್ಲ, ದಕ್ಷಿಣ ರಾಜ್ಯಗಳಿಗೆ ಏನು ಮಾಡಿಲ್ಲ. ಓಕೆ, ಸೊ ಎಲ್ಲ ಇರುವಂಥ ಪ್ರಧಾನಿಗಳೆಲ್ಲರೂ ಕೂಡ ಉತ್ತರ ಭಾರತದವರೇ ಆಗಿದ್ದಾರೆ. ಎಲ್ಲದರೊಳಗೂ ಡಾಮಿನೆನ್ಸ್ ಆಗ್ತಾ ಇದೆ. ಇವತ್ತು ಈವನ್ ಸೌತ್ ಇಂಡಿಯಾದ ವಿದ್ಯಾರ್ಥಿಗಳೊಂದಿಗೆ ಅನ್ಯಾಯ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ ಯಾಕೆ ಡೆಲ್ಲಿ ಒಳಗೆ ಇದೆ? ಭಾರತದ ಕ್ಯಾಪಿಟಲ್ ಡೆಲ್ಲಿನೇ ಯಾಕಿದೆ? ಯಾಕೆ UPSC ಎಕ್ಸಾಮ್ನ ಕನ್ನಡ ಮಾಧ್ಯಮದಲ್ಲೂ ಕೊಡೋಂಗಿಲ್ಲ? ಯಾಕೆ SSC ಎಕ್ಸಾಮ್ಸ್ನ ಕನ್ನಡ ಮಾಧ್ಯಮದೊಳಗೂ ಕೊಡೋಂಗಿಲ್ಲ? ಆ್ಯಂಡ್ ಸೋ ಮೆನಿ ಡಿಸ್ಕ್ರಿಮಿನೇಷನ್. ಸೌತ್ ಇಂಡಿಯಾದ ರಾಜ್ಯಗಳಿಗೆ ಫೈನಾನ್ಸ್ ಕಮಿಷನ್ ಪ್ರಕಾರ, ರೆಕಮೆಂಡೇಶನ್ ಪ್ರಕಾರ ಕೊಡ್ತಾ ಇರುವಂಥ ದುಡ್ಡು ಕಡಿಮೆ ಕೊಡ್ತಾ ಇದೆ. ಈಗ ನಾಳೇನಾದರೂ ಈ ಡಿಲಿಮಿಟೇಷನ್ ಕ್ಷೇತ್ರಗಳ ಮರು ವಿಂಗಡಣೆ ಮಾಡಿದರೂ ಕೂಡ ಸೊ ಜನಸಂಖ್ಯೆಗೆ ಅನುಗುಣವಾಗಿ
ಓಕೆ, ಡಿಲಿಮಿಟೇಷನ್ ಮೂಲಕ ಲೋಕಸಭೆಯನ್ನು ವಿಸ್ತರಣೆ ಮಾಡುವುದು ಮುಖ್ಯವಾಗಿದೆ. ಯಾಕಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯತೆಯನ್ನು ಕೊಡ್ತಾ ಇದ್ದೀವಿ ಕರೆಂಟ್ಲಿ. ಇದು ಇಂಪಾರ್ಟೆಂಟಾ, ಇದರ ಮೇಲೆ ನಿಮಗೆ ಮುಂದೆ ಬರುವಂಥ ಎಲ್ಲ ಎಕ್ಸಾಮ್ಗಳಿಗೂ ಕ್ವಶನ್ ಬರ್ಬೋದು. ಈ ಒಂದು ಕ್ಷೇತ್ರಗಳ ಮರುವಿಂಗಡಣೆಯಿಂದ ಆಗುವಂಥ ಲಾಭಗಳು ಅಂತ ನಿಮಗೆ ಎಸ್ಸೆನೂ ಕೇಳ್ಬೋದು. ಓಕೆ, ವಿಸ್ತೀರ್ಣೆ ಎಷ್ಟು ಮುಖ್ಯ ಅಂದರೆ ನೋಡಿ, 1971ರ ಜನಗಣತಿಯ ಆಧಾರದ ಮೇಲೆ ಈಗ ಇರುವಂಥ ಒಂದು ಸೀಟ್ಗಳು ಇದ್ದಾವೆ. ಕಳೆದ 5 ದಶಕಗಳಲ್ಲಿ ಭಾರತದ ಜನಸಂಖ್ಯೆ ಗಣನೀಯವಾಗಿ ಹೆಚ್ಚಿಗೆಯಾಗಿದೆ. ಒಬ್ಬ ಸಂಸದರು ಪ್ರತಿನಿಧಿಸುವ ಮತದಾರರ ಸಂಖ್ಯೆ ಈಗ ವಿಪರೀತವಾಗಿದೆ. ಹೀಗಾಗಿ ಪ್ರತಿಯೊಬ್ಬ ಪ್ರಜೆಗೆ ಮತಕ್ಕೆ ಸಮಾನ ಮೌಲ್ಯವಿರುವ ಕ್ಷೇತ್ರಗಳ ಸಂಖ್ಯೆಯನ್ನು ಹೆಚ್ಚಿಸುವುದು ಅಗತ್ಯವಾಗಿದೆ. ನೆಕ್ಸ್ಟ್, ಹೊಸ ಸಂಸತ್ ಭವನದ ಸಾಮರ್ಥ್ಯವನ್ನು ಹೆಚ್ಚಿಸಲಾಗಿದೆ. ಹೊಸದಾಗಿ ನಿರ್ಮಿಸಲಾದ ಸಂಸತ್ ಭವನದಲ್ಲಿ ನ್ಯೂ ಪಾರ್ಲಿಮೆಂಟ್ ಹೌಸ್, ಲೋಕಸಭೆಯಲ್ಲಿ 888 ಸದಸ್ಯರಿಗೆ ಕುಳಿತುಕೊಳ್ಳಲು ಆಸನ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇದು ಭವಿಷ್ಯದ ವಿಸ್ತರಣೆಯನ್ನು ಗಮನದಲ್ಲಿಟ್ಟುಕೊಂಡೇ ಮಾಡಲಾಗಿದೆ. ಆಡಳಿತಾತ್ಮಕ ಸುಧಾರಣೆಯನ್ನು ತರಲಿಕ್ಕೆ ಸಾಧ್ಯ ಆಗ್ತದೆ. ಅಷ್ಟೇ ಅಲ್ಲ, ಇದು ಮೋಸ್ಟ್ ಇಂಪಾರ್ಟೆಂಟ್ ಗೈಸ್. ಇತ್ತೀಚೆಗೆ ಬಹಳಷ್ಟು ಆರ್ಟಿಕಲ್ ಬಂದಿದ್ದಾವೆ. 2023ರೊಳಗೆ ಕೇಂದ್ರ ಸರ್ಕಾರ ಅನೌನ್ಸ್ ಮಾಡುತ್ತೆ ನಾರಿ ಶಕ್ತಿ ವಂದನ್ ಅಧಿನಿಯಂ. ಮಹಿಳೆಯರಿಗೆ ರಾಜಕೀಯದಲ್ಲಿ ಅಂದರೆ ಲೋಕಸಭೆ ಮತ್ತು ರಾಜ್ಯಗಳ ವಿಧಾನಸಭೆಗಳಲ್ಲಿ 33% ಮೀಸಲಾತಿಯನ್ನು ನೀಡಲಾಗುತ್ತೆ ಅಂತ ಅನೌನ್ಸ್ ಏನು ಮಾಡಿದೆ. ಆದರೆ ಇಂಪ್ಲಿಮೆಂಟ್ ಮಾಡಿಲ್ಲ. ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ? ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಸೆನ್ಸಸ್ ಮಾಡಿದ ಮೇಲೆ ಎಕ್ಸಾಕ್ಟ್ ಪಾಪ್ಯುಲೇಷನ್ ಫಿಗರ್ಸ್ ನಮ್ಗೆ ಗೊತ್ತಾಗ್ತವೆ, ಸೊ ಅದು ಆದಮೇಲೆ ಇಂಪ್ಲಿಮೆಂಟ್ ಮಾಡೋದು ಅನ್ನೋದು ಕೇಂದ್ರ ಸರ್ಕಾರದ ವಾದವಾಗಿದೆ. ಇವತ್ತಿನ ಒಂದು ಜನಸಂಖ್ಯೆ ಆಧಾರದ ಮೇಲೆ ನೋಡಿದರೆ 50% ಪಾಪ್ಯುಲೇಷನ್ ಮೇಲ್ದಿದ್ರೆ 48% ಫೀಮೇಲ್ದಿದೆ, ಇನ್ನೂ 2% LGBT ಕಮ್ಯುನಿಟಿದು ಕೂಡ ನಮ್ಮ ದೇಶದೊಳಗಿದೆ. 2023ರಲ್ಲಿ ಅಂಗೀಕರಿಸಲಾದ ಮಹಿಳಾ ಮೀಸಲಾತಿ ಕಾಯ್ದೆಯನ್ನು ಮುಂದಿನ ಜನಗಣತಿಯ ಸೆನ್ಸಸ್ ವರದಿ ಪ್ರಕಟವಾದ ನಂತರ ನಡೆಯುವ ಕ್ಷೇತ್ರಗಳ ಪುನರ್ವಿಂಗಡಣಾ ಪ್ರಕ್ರಿಯೆಗೆ ಬಳಕವಷ್ಟೇ ಅನುಷ್ಠಾನಕ್ಕೆ ಬರಲಾಗಿದೆ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಅಂದ್ರೆ ಈ ಕ್ಷೇತ್ರಗಳ ಮರುವಿಂಗಡಣೆಯನ್ನು ಮಾಡಿದರೆ ಯಾವ ರಾಜ್ಯಗಳಿಗೆ ಎಷ್ಟೆಷ್ಟು ಸೀಟ್ಗಳು ಹೋಗ್ತವೆ ಆ್ಯಂಡ್ ರಾಜ್ಯವಾರು ಹಂಚಿಕೆ ಅಲ್ಲಿ ಯಾರಿಗೆ ಅಡ್ವಾಂಟೇಜಸ್ ಇದ್ದಾವೆ ಅನ್ನೋದನ್ನು ನಾವು ನೋಡೋಣ ಗೈಸ್. ನೋಡಿ, ಹಿಂದಿ ರಾಜ್ಯಗಳು ಪರ್ಟಿಕ್ಯುಲರ್ಲಿ ಉತ್ತರ ಪ್ರದೇಶ್ ಆಲ್ರೆಡಿ 80 ಸೀಟ್ ಇದ್ದಾವೆ. ದೀಸ್ 80 ಸೀಟ್ಸ್ ಆರ್ ಗೋಯಿಂಗ್ ಟು ಬಿ 120 ಸೀಟ್ಸ್, 120 ಸೀಟ್ಗಳಾಗ್ತವೆ. ಬಿಹಾರ್ 40 ಇದ್ದಿದ್ದು 60 ಆಗ್ತವೆ. ರಾಜಸ್ಥಾನ್ 25 ಇದ್ದಿದ್ದು 37-38 ಆಗಬಹುದು. ನೋಡಿ, ನಾರ್ತ್ ಇಂಡಿಯಾದ ಹೋಲ್ಡ್ ಎಷ್ಟು ಇಟ್ಕೊಂಡಿದ್ದಾರೆ. MP ಗಳು ಇಲ್ಲಿಂದನೇ ಜಾಸ್ತಿ ಬಂದರೆ ನಮ್ಮ ಕರ್ನಾಟಕದವ್ರು ನೋಡಿದರೆ ಹಿಂದಿ ಬೇಡ, ಹಿಂದಿ ಭಾಷೆಯನ್ನು ಕಲಿಬಾರ್ದು, ಅದು ಮಾಡಬಾರ್ದು ಅಂತ. ಲಿಟ್ರಲಿ ಗೈಸ್, ವೆನ್ ಐ ವಾಚ್ ಪಾರ್ಲಿಮೆಂಟರಿ ಸೆಷನ್, ನನ್ ಆಫ್ ಅವರ್ MPs ಆರ್ ಡೇರಿಂಗ್ ಟು talk in Hindi or English in parliament. They are always not asking any question. They are remaining silent. ಅಂಥವ್ರನ್ನೆಲ್ಲ MP ಗಳನ್ನಾಗಿ ನಾವು ಪಾರ್ಲಿಮೆಂಟಿಗೆ ಕಳಿಸ್ತಿದ್ದೀವಿ. ಇಲ್ಲಿ ನೋಡಿದರೆ ನಮಗೆ ಜಾಬ್ ಕೊಡ್ರಿ, ಅದು ಕೊಡ್ರಿ ಅಂತ ವಿದ್ಯಾರ್ಥಿಗಳು ರೋಡ್ ಅಡ್ಡಾಡ್ತಿದ್ದಾರೆ. ಇಟ್ ಈಸ್ ಸೋ ಅನ್ಫಾರ್ಚುನೇಟ್. ಮೊದಲು ನೀವು ಓದ್ರಿ, ಇಂಥವೆಲ್ಲ ತಿಳ್ಕೊಡ್ರಿ, ನೀವು ರಾಜಕೀಯಕ್ಕೆ ಬರ್ರಿ, ಈ ದೇಶ ಉದ್ಧಾರ ಆಗುವಂಥ ಕೆಲಸ ಮಾಡಲಿಕ್ಕೆ ಡೆಫಿನೆಟ್ಲಿ ಅವಶ್ಯಕತೆ ಇದೆ ಗೈಸ್. ಆಯ್ಕೆ ಆದವರೇ ಆಯ್ಕೆ ಆಗಬೇಕಾಗಿಲ್ಲ. MLA MP ಗಳಾಗಿ ನೀವು ಕೂಡ ಆಯ್ಕೆ ಆಗಬೇಕು. ಯುವಕರು ರಾಜಕೀಯಕ್ಕೆ ಬರುವಂಥ ಅವಶ್ಯಕತೆ ಇದೆ. ಆ್ಯಂಡ್ ಇಂಥ ಅನ್ಯಾಯಗಳನ್ನು ಪಾರ್ಲಿಮೆಂಟಲ್ಲಿ ಹೇಳುವಂಥ ಅವಶ್ಯಕತೆ ಇದೆ. ಈ ದೇಶಕ್ಕೆ ಅವೇರ್ನೆಸ್ ಮೂಡಿಸುವಂಥ ಅವಶ್ಯಕತೆ ಇದೆ. ಈಗಿರುವಂಥ ಪೊಲಿಟಿಷಿಯನ್ ಜನರನ್ನ ಇಮೋಷನ್ ಮಾಡಿ ಅವರಿಂದ ಓಟ್ ತೊಗೊಂಡು ಅವನು ಅವ್ರ ಮನೆಯವರು ಉದ್ಧಾರ ಆದರೆ ಮಾತ್ರ ಸಾಕು ಅನ್ನುವಂಥವ್ರಿದ್ದಾರೆ. ಸೊ ಆದ್ದರಿಂದ ಇವತ್ತು ದೇಶಭಕ್ತರು ಅಂತ ಏನಿರ್ತಾರೆ ಅಂಥವ್ರು ಹುಟ್ಟಲಿಕ್ಕೆ ಆಗ್ತಾ ಇಲ್ಲ, ಬಿಕಾಸ್ ಆಫ್ ಈ ಥರ ಸ್ವಾರ್ಥ ಜೀವಿಗಳಿರೋದ್ರಿಂದ. ಪಶ್ಚಿಮ ಮತ್ತು ಮಧ್ಯ ಭಾಗದ ಭಾರತದನ್ನು ನೋಡಬೇಕಾದ್ರೆ ಮಹಾರಾಷ್ಟ್ರದೊಳಗೆ 48 ಇದ್ದಿದ್ದು 72 ಸೀಟ್ ಆಗ್ತಿದ್ದಾವೆ. ಉತ್ತರ ಪ್ರದೇಶದ ನಂತರ ಮಹಾರಾಷ್ಟ್ರನೇ ಅತಿ ದೊಡ್ಡ ಕೊಡುಗೆಯನ್ನು ಇದು ನೀಡ್ತಾ ಹೋಗುತ್ತೆ. ಗುಜರಾತ್ 26ರಿಂದ 39 ಸೀಟುಗಳು, ಮಧ್ಯಪ್ರದೇಶ್ 29ರಿಂದ 43-44, ಛತ್ತೀಸ್ಗಢ 11ರಿಂದ 16-17. ಪೂರ್ವದ ರಾಜ್ಯಗಳನ್ನ ನೋಡಿದರೆ ವೆಸ್ಟ್ ಬೆಂಗಾಲ್ ಈಸ್ ಗೋಯಿಂಗ್ ಟು ಬಿ 42ಇಂದ 63, ಒಡಿಶಾ 21ಇಂದ 31 or 32, ಜಾರ್ಖಂಡ್ 14-21ಗೆ ಹೆಚ್ಚಿಗೆ ಆಗ್ತಿದೆ. ಆದರೆ ದಕ್ಷಿಣ ಭಾರತದೊಳಗೆ ನೋಡ್ರಿ ನೀವು ಅಷ್ಟೊಂದು ಏರಿಕೆಯನ್ನು ಕಾಣ್ತಾ ಇಲ್ಲ. ತಮಿಳುನಾಡು 39ರಿಂದ 58-59 ಸ್ಥಾನಗಳಾಗ್ಬೋದು. ಕರ್ನಾಟಕ 28ರಿಂದ 42 ಸ್ಥಾನಗಳು ಆಗ್ಬೋದು. ಆಂಧ್ರ ಪ್ರದೇಶ್ 25ರಿಂದ 37-38, ತೆಲಂಗಾಣ 17ರಿಂದ 25-26, ಕೇರಳ 20ರಿಂದ 30 ಸ್ಥಾನಗಳು. ಇನ್ನು ಉತ್ತರ ಭಾರತದ ರಾಜ್ಯಗಳಾದಂಥ ಪಂಜಾಬ್, ಹರಿಯಾಣ, ಜಮ್ಮು ಆ್ಯಂಡ್ ಕಾಶ್ಮೀರ ನೀವು ನೋಡ್ಬೋದು. ಇತ್ತೀಚೆಗೆ ಯಾವುದಾದ್ರೂ ರಾಜ್ಯದಲ್ಲಿ ಕ್ಷೇತ್ರಗಳ ಮರುವಿಂಗಡಣೆ ಪ್ರಕ್ರಿಯೆ ನಡೆದಿದೆಯಾ
ಅನ್ನುವಂಥ ಪ್ರಶ್ನೆಗೆ ಎಸ್, ಜಮ್ಮು ಆ್ಯಂಡ್ ಕಾಶ್ಮೀರದೊಳಗೆ ಈ ರೀಸೆಂಟಾಗಿ ಈ ಡಿಲಿಮಿಟೇಷನ್ ನಡೆದಿದೆ ಗೈಸ್. ಅಲ್ಲೂ ಕೂಡ 5ರಿಂದ 8 ಸೀಟ್ ಹೆಚ್ಚಿಗೆ ಆಗ್ತಿದ್ದಾವೆ. ಡೆಲ್ಲಿ ಒಳಗೂ ಕೂಡ 7ರಿಂದ 10, 11 ಸೀಟ್ಗಳು ಆಗ್ಬಹುದು. ಈ ಥರ ಸೀಟುಗಳ ಹಂಚಿಕೆ ಹೆಚ್ಚಿಗೆ ಆಗ್ತಾ ಇದೆ. ಇನ್ನು ಸಣ್ಣ ರಾಜ್ಯಗಳು, ಈಶಾನ್ಯ ರಾಜ್ಯಗಳಲ್ಲಿ ಆಸಾಂ 14ರಿಂದ 21 ಸ್ಥಾನಕ್ಕೆ ಹೆಚ್ಚಬಹುದು. ಮಣಿಪುರ್, ಮೇಘಾಲಯದಂಥ ಎಲ್ಲ ಈಶಾನ್ಯ ರಾಜ್ಯಗಳಲ್ಲಿ ತಲಾ 1 ಅಥವಾ 2 ಸ್ಥಾನಗಳು ಹೆಚ್ಚಾಗುವಂಥ ಚಾನ್ಸಸ್ ಇದ್ದಾವೆ. ಆದರೆ ದೆಹಲಿ ಹಾಗೂ ಜಮ್ಮು ಕಾಶ್ಮೀರ ಹೊರತುಪಡಿಸಿ ಇನ್ನುಳಿದ ಎಲ್ಲ ಕೇಂದ್ರಾಡಳಿತ ಪ್ರದೇಶಗಳಲ್ಲಿಯೂ ಸಹ ಪ್ರಸ್ತುತ ಇರುವ ಸ್ಥಾನಗಳೇ ಮುಂದುವರಿಯಬಹುದು. ಅಂದರೆ ಕ್ಷೇತ್ರಗಳ ಮರುವಿಂಗಡಣೆಯಿಂದ ನಾರ್ತ್ ಇಂಡಿಯಾದ ರಾಜ್ಯಗಳಿಗೆ ಮಾತ್ರ ಈ ಒಂದು ಸೀಟುಗಳ ಹಂಚಿಕೆ ಹೆಚ್ಚಿಗೆ ಆಗ್ತಾ ಇರೋದ್ರಿಂದ ಗ್ಯಾರಂಟಿ ಈ ಒಂದು ಕಾಂಟ್ರವರ್ಸಿ ಜನರೇಟ್ ಆಗ್ಬೋದು. ಡಿಲಿಮಿಟೇಷನ್ ಕಾರಣದಿಂದಾಗ ಆಗುವಂಥ ವಿವಾದಗಳು ಏನು ಅಂದರೆ, ದಕ್ಷಿಣ ರಾಜ್ಯಗಳು ಆತಂಕದಲ್ಲಿದ್ದಾವೆ. ಆಂಧ್ರ ಪ್ರದೇಶ್ ಮುಖ್ಯಮಂತ್ರಿ ಹೇಳ್ತಿದ್ದಾರೆ ಪ್ರತಿಯೊಬ್ಬರು ಕೂಡ 5 ಮಕ್ಕಳನ್ನ ಹೆರಬೇಕು ಇನ್ನು ಮುಂದೆ ಅಂತೇಳಿ. ತಮಿಳುನಾಡು, ಕರ್ನಾಟಕ, ಇವನ್ ತಮಿಳುನಾಡು CM ಹೇಳಿದ್ದಾರೆ, ಈ ಒಂದು ತಿರುವಳ್ಳೂರ್ ಅವರ ಕೃತಿಯೊಳಗೆ ಬರೀತಾರೆ, ಪ್ರತಿಯೊಬ್ಬ ತಾಯಿಗೂ ಕೂಡ 20 ಜನ ಮಕ್ಕಳಿರಬೇಕು ಅಂತ, ಅದನ್ನು ಮುಂದುವರಿಸಬೇಕು ಅಂತ ಇವ್ರು ಹೇಳ್ತಿದ್ದಾರೆ. ಸೊ ಕೇರಳ, ತಮಿಳುನಾಡು ಆ್ಯಂಡ್ ಈ ಒಂದು ಕರ್ನಾಟಕದಂಥ ರಾಜ್ಯಗಳಿಗೆ ಡೆಫಿನೆಟ್ಲಿ ಜನಸಂಖ್ಯಾ ನಿಯಂತ್ರಣ ಮಾಡುವಲ್ಲಿ ಯಶಸ್ವಿಯಾಗಿದ್ದಾವೆ. ಇಂಥ ರಾಜ್ಯಗಳಿಗೆ ಒಂದು ಹೊಡೆತ ಬೀಳುತ್ತೆ. ಇವರು ಉಲ್ಟಾ ತಿರುಗ್ಬೋದು. ಈಗ ಹೆಂಗೆ ಹೇಳ್ತಿದ್ದಾರೆ ಅಂತ ನಾನು ಹೇಳಿದ್ದೀನಿ. ಜನಸಂಖ್ಯೆ ಆಧಾರದ ಮೇಲೆ ಸೀಟು ಹಂಚಿಕೆಯನ್ನು ಮಾಡಿದರೆ, ಸೊ ಜನಸಂಖ್ಯೆ ಹೆಚ್ಚುತ್ತಿರುವ ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚು ಸೀಟ್ ಸಿಗ್ತವೆ, ದಕ್ಷಿಣ ಭಾರತ ರಾಜ್ಯಗಳಿಗೆ ಡೆಫಿನೆಟ್ಲಿ ಭಯದೊಳಗೆ ಇರೋದನ್ನು ಕಾಣ್ತೀವಿ. ಈ ಥರ ಸೀಟು ಹಂಚಿಕೆ ಮಾಡೋದು ಒಳ್ಳೆಯದು. ಅದು ಪ್ರತಿಯೊಂದು ಬಾರಿ ಸೆನ್ಸಸ್ ಆದಮೇಲೆ ಮಾಡಬೇಕಾದದ್ದು. ಆದರೆ ಇವತ್ತು ಕೇಂದ್ರ ಸರ್ಕಾರನೇ ಹೇಳಿದೆ, ನಾವು 1971 ಸೆನ್ಸಸ್ ಮೇಲೇ ಈ ಎಲ್ಲ ಪ್ರಕ್ರಿಯೆಯನ್ನು ಮಾಡ್ತೀವಿ ಅಂತ. ಆದರೆ ಇವತ್ತು ಹೇಳಿದಂಥ ಕೇಂದ್ರ ಸರ್ಕಾರ ಅವ್ರ ಮಾತಿನ ಮೇಲೆ ನಿಲ್ತಾ ಇಲ್ಲ. ಸೊ ನಾರ್ತ್ ಇಂಡಿಯಾದೊಳಗೆ ಹೆಚ್ಚಿಗೆ ಸೀಟ್ ಆಗ್ತಿದ್ದಾವೆ, ಸೌತ್ ಇಂಡಿಯಾದವರಿಗೆ ಹೆಚ್ಚಿಗೆ ಆಗ್ತಿದ್ದಾವೆ. ವುಮನ್ ರಿಸರ್ವೇಷನ್ ಜಾರಿಗೆ ತರ್ತೀವಿ ಅಂತ ಹೇಳ್ತಿದ್ದಾರೆ. ಆಲ್ರೆಡಿ ಸರ್ಕಾರದವ್ರು ನಿಮಗೆಲ್ಲ ಗೊತ್ತಿದೆ, ವುಮನ್ ಮೀಸಲಾತಿ, ಮಹಿಳಾ ಮೀಸಲಾತಿ ಕೊಟ್ಟೇವೆ ಅಂತ ಒಂದು ಎಲೆಕ್ಷನ್ ಗೆದ್ದಾರ, ಇನ್ನು ಜಾರಿಗೆ ತರ್ತೀವಿ ಅಂತ 2029 ಎಲೆಕ್ಷನ್ನ ಗೆಲ್ತಿದ್ದಾರೆ. ಆದರೆ ಈ ಅನ್ಯಾಯಗಳಾಗ್ತಾ ಇರೋದನ್ನು ಯಾಕೆ ಸರಿಪಡಿಸ್ತಾ ಇಲ್ಲ? ಬಿಕಾಸ್ ಓಟ್ ಹಾಕೋರು ಯಾರು ಕೂಡ ಪ್ರಶ್ನೆ ಕೇಳ್ತಾ ಇಲ್ಲ. ಓಟ್ ಹಾಕೋರು ಯಾರು ಕೂಡ ಇಷ್ಟು ವಿಚಾರ ಮಾಡೋದಿಲ್ಲ. ಓಟ್ ಹಾಕೋರು ಯಾರು ಕೂಡ ಈವನ್ ಕಾಂಪಿಟೇಟಿವ್ ಎಕ್ಸಾಮ್ನ ಓದ್ತಿದ್ರು ಕೂಡ ಅವರು ಓದ್ತಾ ಇಲ್ಲ. ದ್ಯಾಟ್ಸ್ ವೈ ಪಾಲಿಟಿಷಿಯನ್ ಥಿಂಕ್ ದಟ್ ವಿ ಕ್ಯಾನ್ ಡೂ ಎನಿಥಿಂಗ್, ಬಿಕಾಸ್ ದಿಸ್ ಕಂಟ್ರಿ people sell their vote for 500 rupees, 1000 rupees, mixer, cooker, cheap liquor or sorry. ಈ ಕಾರಣಗಳಿಗಾಗಿ ಅವರ ಅಮೂಲ್ಯವಾದಂಥ ವೋಟನ್ನು ಮಾರ್ಕೊಳ್ಳುವಂಥ ಜನರು ಎಲ್ಲಿವರೆಗೂ ಇರ್ತಾರೆ ಅಲ್ಲಿವರೆಗೂ ಫರ್ಗೆಟ್ ಅಬೌಟ್ ದಿಸ್ ಆಲ್ ರಿಫಾರ್ಮ್ಸ್. ಬಟ್ ಎನಿವೆ, ಕ್ಷೇತ್ರಗಳ ಮರುವಿಂಗಡಣೆ ಮಾಡ್ತಿದ್ದಾರೆ. ಮುಂಬರುವಂಥ PSI ESI ಎಕ್ಸಾಮಲ್ಲಿ ಎಸ್ಸೆನೂ ಕೂಡ ನಿಮಗೆ ಕೇಳ್ಬೋದು. ಆ್ಯಂಡ್ ಒಂದು ವಿಷಯನ ನೀವು ಹೇಳಬೇಕು, ಈ ಥರದ ಕರೆಂಟ್ ಅಫೇರ್ಸ್ ವಿಷಯಗಳನ್ನ ನಿಮಗೆ ಡೀಟೇಲ್ ಆಗಿ ಚರ್ಚೆ ಮಾಡಬೇಕು, ತಿಳ್ಕೋಬೇಕು ಅಂತ ಇದೆಯಾ? ಎಸ್ ಗೈಸ್, ನಿಮಗಾಗಿಯೇ ನಮ್ಮ ಹೊಸ ಕೋರ್ಸ್ಗಳು ಕೂಡ ಪ್ರಾರಂಭ ಆಗ್ತಿದ್ದಾವೆ. ಯಾರ್ಯಾರೆಲ್ಲ ಮುಂಬರುವಂಥ PSI ಮತ್ತು ESI ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಿದ್ದೀರಾ, ಇಂಥ ವಿಷಯಗಳನ್ನ ಡೀಟೇಲ್ ಆಗಿ ತಿಳ್ಕೊಬೇಕಂತೀರಾ? ಸೊ ಪೇಪರ್ 1 50 ಅಂಕಗಳ PSI ಪೇಪರ್ ಬರುತ್ತೆ. ESI ಒಳಗೂ ಕೂಡ ಇರುತ್ತೆ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್. ಸೊ ಇದರ ಹೊಸ ಬ್ಯಾಚ್ ಆನ್ಲೈನಲ್ಲಿ ಕನ್ನಮಡಿ ಇನ್ಸ್ಟಿಟ್ಯೂಟ್ ಅಂತ ಒಂದು ಆ್ಯಪ್ ಏನಿದೆ ಅಲ್ಲಿ ಪ್ರಾರಂಭ ಆಗ್ತಾ ಇದೆ. 6ನೇ ತಾರೀಕು, ಏಪ್ರಿಲ್ 6ನೇ ತಾರೀಕಿಂದ ಈ ಒಂದು ಬ್ಯಾಚ್ ಡೈಲಿ ಇರುತ್ತೆ. 1 ಅವರ್ ಇರುತ್ತೆ. 1,000 ರೂಪಾಯಿ ಇದಕ್ಕೆ ಫೀಸ್ ಇದೆ. ಆ್ಯಂಡ್ 1 ತಿಂಗಳವರೆಗೆ ನಿಮಗೆ ಕ್ಲಾಸಸ್ಗಳನ್ನ ತೆಗೆದುಕೊಳ್ಳಲಾಗುತ್ತೆ. ಲೈವ್ ಕ್ಲಾಸಸ್ 1 ತಿಂಗಳು ಇರ್ತವೆ. ಆಮೇಲೆ ನೆಕ್ಸ್ಟ್ 6 ತಿಂಗಳವರೆಗೂ ನಿಮಗೆ ಈ ಒಂದು ರೆಕಾರ್ಡೆಡ್ ಕ್ಲಾಸಸ್ ಇರ್ತವೆ. ಸೊ ಆನ್ಲೈನ್ ಮತ್ತು ಆಫ್ಲೈನ್ ಧಾರವಾಡದೊಳಗೆ ನಿಮಗೆ ಇವು ಸಿಗ್ತವೆ. ಆ್ಯಂಡ್ PSI ESI ಬೃಹತ್ ಪ್ರಶ್ನೋತ್ತರ ಮಾಲಿಕೆ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಆ್ಯಂಡ್ ಟ್ರೆಂಡಿಂಗ್ ಕ್ವಶನ್ ಪೇಪರ್ ಪುಸ್ತಕಗಳು ಇನ್ನೊಂದು ವಾರದೊಳಗೆ ಲಭ್ಯ ಇರ್ತವೆ. ಬೋತ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು PSI. ಅಷ್ಟೇ ಅಲ್ಲ ಗೈಸ್, ನಮ್ಮ ಇನ್ಸ್ಟಿಟ್ಯೂಟಿಂದ ಫಾರ್ ದ ಫಸ್ಟ್ ಟೈಮ್ ಇನ್ ಕರ್ನಾಟಕ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ನು ಕೂಡ ಪ್ರಾರಂಭ ಮಾಡ್ತಿದ್ದೀವಿ. ಆಫ್ಲೈನ್ ಬರೆಯೋರು ಸಪ್ತಾಪುರ್ನಲ್ಲಿ ಬಂದು ಧಾರವಾಡದೊಳಗೆ ಬರಿಬೋದು. ಆನ್ಲೈನಲ್ಲಿ ಬರೆಯೋರು ನಮ್ಮ ಇನ್ಸ್ಟಿಟ್ಯೂಟ್ನ ಆ್ಯಪ್ ಏನಿದೆ ಅಲ್ಲಿ ನೀವು ಅಡ್ಮಿಷನ್ನ ತೊಗೋಬೋದು. ಪ್ರತಿಯೊಂದು ಸಬ್ಜೆಕ್ಟ್ಗೂ ಅದನ್ನು ಅರ್ಧ ಡಿವೈಡ್ ಮಾಡಿ ಆ ಸಬ್ಜೆಕ್ಟ್ಗಳ ಮೇಲೆ ನಿಮಗೆ ಟೆಸ್ಟ್ ಪೇಪರ್ಗಳನ್ನ ಕೊಡಲಾಗುತ್ತೆ. ಅದಕ್ಕೆ ಡೀಟೇಲ್ಡ್ ಆದಂಥ ಸಿನಾಪ್ಸಿಸ್ನ ಕೊಡಲಾಗುತ್ತೆ. PSI ಪೇಪರ್ 1 ಪೇಪರ್ 2 ಎರಡೂ ಕೂಡ ಆನ್ಲೈನ್ ಆಫ್ಲೈನಲ್ಲಿ ನಿಮಗೆ ಆದಷ್ಟು ಬೇಗ ಟೆಸ್ಟ್ ಸೀರೀಸ್ನ ಪ್ರಾರಂಭ ಮಾಡ್ತಾ ಇದ್ದೀವಿ. ಈವನ್ ಪೊಲೀಸ್ ಕಾನ್ಸ್ಟೇಬಲ್ ಟೆಸ್ಟ್ ಸೀರೀಸ್ ಕೂಡ ನಾವು ಪ್ರಾರಂಭ ಮಾಡ್ತಿದ್ದೀವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಪ್ರಬಂಧ,
50 ಪ್ರಬಂಧಗಳ ಕನ್ನಡ ಮಾಧ್ಯಮ ಪುಸ್ತಕ, ಭಾಷಾಂತರ ಸಾರಾಂಶ ಬರವಣಿಗೆ ಪುಸ್ತಕ, ಎಸ್ಸೆ ಇಂಗ್ಲೀಷ್ ಮೀಡಿಯಂ ಪುಸ್ತಕ ಕೂಡ ಅವೈಲೇಬಲ್ ಇದೆ. ಮೆಂಟರ್ಶಿಪ್ ಪ್ರೋಗ್ರಾಮ್ನು ಕೂಡ ಧಾರವಾಡದೊಳಗೆ ಕೊಡಲಾಗುತ್ತೆ. ಒಂದು ಬಾರಿ ಜಾಯ್ನ್ ಆದರೆ ಪಾಸ್ ಆಗೋವರೆಗೂ ವಾಟ್ ಎವರ್ ಡೌಟ್ ಯು ಆರ್ ಹ್ಯಾವಿಂಗ್, ಐ ವಿಲ್ ಬಿ ದೇರ್ ಟು ಕ್ಲಾರಿಫೈ ಯು ಗೈಸ್. ಸೊ ಈ ಥರ ನಿಮಗೆ ಕ್ವಾಲಿಟಿ ಪುಸ್ತಕಗಳು ಕೂಡ ದೊರೀತಾ ಇದ್ದಾವೆ. ಇನ್ನು ಮುಂದೆ ಬರುವಂಥ ಎಲ್ಲ ಪ್ರೋಗ್ರಾಮ್ಸ್ಗಳನ್ನು ನಾನು ಒಂದೊಂದಾಗಿ ಅನೌನ್ಸ್ ಮಾಡ್ತೀನಿ ಗೈಸ್. ಸೊ ನೀವು ಇದರ ಉಪಯೋಗವನ್ನು ತಗೋಬೋದು. ಈ ಥರ ವಿಡಿಯೋ ನಿಮಗೆ ಇಷ್ಟ ಆಗ್ತವೆ ಅಂದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡಿ. ಈವನ್ ಅವ್ರಿಗೂ ಕೂಡ ಹೇಳಿ ಅವ್ರ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಅಂತ. ಶೇರಿಂಗ್ ಈಸ್ ಕೇರಿಂಗ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇದೇ ಥರ ನಿಮ್ಮ ಸಪೋರ್ಟ್ ನಮಗೆ ಇರಲಿ. ಈ ಒಂದು ಡಿಲಿಮಿಟೇಷನ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಾಯ್, ಟೇಕ್ ಕೇರ್ ಗೈಸ್.